ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಗ್ಗಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ರೆಸಿಪಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಾವು ಯಾವಾಗಲೂ ಗಾಜನೂರು ಕಡೆ ಊಟಕ್ಕೆ ಹೋದಾಗ, ಫಿಶ್ ಊಟಕ್ಕೆ ಹೋದಾಗ ಈ ಎಗ್ ಮಸಾಲ ಅಥವಾ ಎಗ್ ಗ್ರೇವಿ ತೊಗೊಳ್ತಾ ಇರ್ತೀವಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಡಾಬಾ ಸ್ಟೈಲಲ್ಲೆಲ್ಲ ಮಾಡ್ತಾರಲ್ಲ, ನಾನು ಅದು ರೆಸಿಪಿನ ನೆನ್ಪು ಮಾಡಿಕೊಂಡು ಏನೇನು ಹಾಕಿದ್ದಾರೆ ಅಂತ ಅಂದ್ಕೊಂಡು ಮಾಡಿದೆ. ಬಟ್ ಅದೇ ಥರ ಬಂತು, ಅದೇ ಟೇಸ್ಟ್ ಬಂತು. ನಂಗೆ ಅದಕ್ಕೆ ಏನೇನು ಹಾಕ್ತಾರೆ ಅವರು ಅಂತ ಗೊತ್ತಿರಲಿಲ್ಲ. ಬಟ್ ನಾನೇ ಒಂದು ಸುಮಾರು ಸರಿ ತಿಂದಿದ್ವಿ, ನಾವು 3-4 ಸರಿ ತಿಂದಿದ್ವಾ. ಅದಕ್ಕೆ ನಂಗೆ ಅದು ಅಂದ್ಕೊಂಡು ಏನೇನು ಹಾಕಿರ್ಬೋದು ಅಂತೇಳಿ ಅಂದ್ಕೊಂಡು ಮಾಡಿದೆ. ಬಟ್ ತುಂಬ ತುಂಬ ಚೆನ್ನಾಗಿ ಬಂದಿತ್ತು, ಅದೇ ಥರ ಟೇಸ್ಟ್ ಬಂದಿತ್ತು. ನೀವು ಮನೇಲಿ ಟ್ರೈ ಮಾಡಿ. ಏನಿಲ್ಲ, ನಾನು ಜಸ್ಟ್ ಇವಾಗ 4 ಮೊಟ್ಟೆನ ಬೇಯೋಕೆ ಇಟ್ಕೊತಿದ್ದೀನಿ. ನಾನಿಲ್ಲಿ ಇಬ್ಬರಿಗೆ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ 4 ಇಟ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಬೋದು. ಇದು ನೀರು ದೋಸೆ, ರೊಟ್ಟಿ, ಚಪಾತಿ ಜೊತೆಗಂತೂ ಹೇಳಿ ಮಾಡಿಸಿರೋದು. ಫಸ್ಟಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ಸ್ವಲ್ಪ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡದೊಂದು ಇಡೀ ಆನಿಯನು, ಮತ್ತು ಗೋಡಂಬಿ ಜೊತೆಗೆ ಸ್ವಲ್ಪ ಬಾದಾಮನ್ನು ಹಾಕ್ಕೊಂಡಿದ್ದೀನಿ, ಚೆನ್ನಾಗಾಗತ್ತೆ ಅದೇ ಕ್ರೀಮಿನೆಸ್ಗೋಸ್ಕರ. ಮತ್ತು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಜೀರಿಗೆನೂ ಅಷ್ಟೇ, ಎಗ್ ಸ್ವಲ್ಪ ಗ್ಯಾಸ್ಟ್ರಿಕ್ ಅಲ್ವಾ, ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಮತ್ತು ಖಾರದ ಪುಡಿ, ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಅರಿಶಿನ ಪುಡಿ, ಎಗ್ಗದ ಮೇಲೆ ಅರಿಶಿನ ಪುಡಿ ಹಾಕಲೇಬೇಕು. ಕೊತ್ತಂಬರಿ ಬೀಜ ಹಾಕ್ಕೊಂಡಿದ್ದೀನಿ, ನೀವು ಪುಡಿ ಇದ್ರೆ ಹಾಕೋಬೋದು. ಒಂದು ಸ್ವಲ್ಪ ಗರಂ ಮಸಾಲ, ಮನೇಲೇ ಮಾಡಿರೋ ಗರಂ ಮಸಾಲ ಪೌಡ್ರು ಹಾಕ್ಕೊಂಡಿದ್ದೀನಿ. ಅದನ್ನು ಆಪ್ಷನಲ್ಲು, ನೀವು ಇದೆಲ್ಲ ಹಾಕಿದ್ಮೇಲೆ ಬೇಡ ಅನಿಸಿದ್ರೆ ಬೇಡ. ಇನ್ನೊಂದು ಕಡೆ ಚಕ್ಕೆ ಹಾಕ್ಕೊಳ್ತಿದ್ದೀನಿ, ಕಾಳು ಮೆಣಸು, 1-2 ಲವಂಗ. ಇದನ್ನು ಅಂದರೆ ಸ್ಪೈಸಿಗಿರಲಿ ಅಂಥೇಳಿ ಗರಂ ಮಸಾಲ ಹಾಕಿದ್ದೀನಿ ನಾನು, ಆದರೂ ಇದೊಂದು ಸ್ವಲ್ಪ ಹಾಕ್ತಿದ್ದೀನಿ. ಗರಂ ಮಸಾಲ ಚೂರೇ ಹಾಕಿದ್ದೀನಿ, ಅದಕ್ಕೋಸ್ಕರ ಬಾಣಲಿ ಇಟ್ಕೊಂಡು ಅಥವಾ ಯಾವುದಾರ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಕೊಕೊನಟ್ ಆಯಿಲು. ತುಪ್ಪ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ತುಪ್ಪ ಹಾಕ್ತಿದ್ದೀನಿ. ಮತ್ತು ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕ್ಕೊಂಡು ಒಂದು ಸಣ್ಣ ಈರುಳ್ಳಿ ಕಟ್ ಮಾಡಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಆ ಮಸಾಲೆ ಎಲ್ಲ ಮಿಕ್ಸಿ ಮಾಡಿದ್ದೀನಿ. ಸೊ ಮಿಕ್ಸಿ ಮಾಡಲಿಕ್ಕೂ ನಾನು ಆನಿಯನ್ ಹಾಕಿರೋದ್ರಿಂದ ಇಲ್ಲಿ ಒಂದು ಸಣ್ಣ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಆನಿಯನ್ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಇದು ಫುಲ್ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಒಂದು ಟೊಮೆಟೊ ಹಾಕ್ತಿದ್ದೀನಿ. ನಾನು ಮಿಕ್ಸಿ ಮಾಡೋಕ್ಕೆ ಟೊಮೆಟೊ ಎಲ್ಲ ಹಾಕಿಲ್ಲ, ಸೊ ಇಲ್ಲಿ ಟೊಮೆಟೊ ಹಾಕ್ತಿದ್ದೀನಿ. ಆನಿಯನ್ ಮತ್ತು ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಅದು ಫುಲ್ಲು ಕುಕ್ ಆಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಸೊ ಈ ಥರ ಫ್ರೈ ಆಗಬೇಕಂದ್ರೆ ಸಾಲ್ಟ್ ಹಾಕ್ಕೊಬೇಕು. ಸಾಲ್ಟ್ ಹಾಕಿ ಫ್ರೈ ಮಾಡಿದ್ರೆ ಬೇಗ ಫುಲ್ ಫ್ರೈ ಆಗುತ್ತೆ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಒಂದು ಸುಮಾರು ಹೊತ್ತು ಬೇಕಾಗುತ್ತೆ, ಒಂದು 2-3 ನಿಮಿಷ ಅಂತೂ ಬೇಕಾಗುತ್ತೆ. ಸೊ ನಾನು ಈ ಥರ ಮುಚ್ಚಿಟ್ಬಿಟ್ಟು ಫ್ರೈ ಮಾಡ್ತೀನಿ. ಮಧ್ಯೆ ತೆಗೆದು ನೋಡ್ತಾ ಇರ್ತೀನಿ, ಇಲ್ಲಾಂದರೆ ಅದು ತಳ ಹಿಡಿದ್ಬಿಡತ್ತಲ್ವ, ಅದಕ್ಕೋಸ್ಕರ ಈ ಥರ ತೆಗೆದು ನೋಡಿ ಮತ್ತೆ ಫ್ರೈ ಮಾಡಿ ಮುಚ್ಚಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಆವಾಗ ಈ ಮಸಾಲೆ, ನಾನು ಅವಾಗ ಏನೇನು ಹಾಕ್ಕೊಂಡು ಮಸಾಲೆ ಮಾಡ್ಕೊಂಡು ಅದು ಹಾಕ್ತಾಯಿದ್ದೀನಿ. ಸ್ವಲ್ಪ ಸ್ಪೈಸ್ ಕಮ್ಮಿನೇ ಇಟ್ಕೊಂಡಿದ್ದೀನಿ. ಈ ಥರ ಗ್ರೇವಿಗಳೆಲ್ಲ ತುಂಬ ಸ್ಪೈಸಿಯಾಗೆಲ್ಲ ಏನೂ ಇರೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಾಳು ಮೆಣಸು, ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಹಸಿಮೆಣಸನ್ನು ಆಮೇಲೆ ಹಾಕ್ಕೊಳ್ತೀನಿ ಮಸಾಲೆ ಕುದೀತಾ. ಇವಾಗ ಮಸಾಲೆ ಹಾಕ್ಕೊಂಡು ಚೂರು ಫ್ರೈ ಮಾಡ್ಕೊಳ್ತಿದ್ದೀನಿ. ಏನಕ್ಕಂದರೆ ಈರುಳ್ಳಿ ನಾನು ಫ್ರೈ ಮಾಡಿಲ್ಲ ಮಿಕ್ಸಿ ಮಾಡ್ತಾ, ಅದಕ್ಕೋಸ್ಕರ ಒಂಚೂರು ಫ್ರೈ ಮಾಡಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಅದೇ ಜಾರಲ್ಲಿರೋ ನೀರನ್ನೇ ಹಾಕ್ಕೊಳ್ತೀನಿ. ನೀರು ಮತ್ತೆ ಬೇರೆ ಎಂತ ಬೇಡ, ಸ್ವಲ್ಪ ಗ್ರೇವಿ ಗಟ್ಟಿ ಇದ್ರೇ ಚೆನ್ನಾಗಾಗತ್ತೆ. ಅದಕ್ಕೋಸ್ಕರ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು. ಫಸ್ಟ್ ಆಲ್ರೆಡಿ ನಾನು ಟೊಮೆಟೊ ಈರುಳ್ಳಿ ಫ್ರೈ ಮಾಡ್ತಾ ಉಪ್ಪು ಹಾಕಿದ್ದೆ ಅಲ್ವಾ, ಅದಕ್ಕೋಸ್ಕರ ಇವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಮತ್ತು ಇದು ಕುದೀತಾ ಇರಬೇಕಾದ್ರೆ 1-2 ಹಸಿಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಮಿಕ್ಸಿ ಮಾಡ್ತಾ ಬೇಕಿದ್ರೆ ರಾ ಶುಂಠಿ ಬೆಳ್ಳುಳ್ಳಿನೇ ಹಾಕ್ಬೋದು, ಇದು ಮನೇಲೇ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಆದ್ದರಿಂದ ನಾನು ಇದನ್ನು ಕುದಿಬೇಕಾದ್ರೆ ಹಾಕ್ತಾಯಿದ್ದೀನಿ. ಹೆಂಗಿದ್ರು ಈರುಳ್ಳಿ ಫ್ರೈ ಮಾಡದೆ ಹಾಕಿರೋದ್ರಿಂದ ಮಸಾಲೆ ಚೆನ್ನಾಗಿ ಕುದಿಲೇಬೇಕು. ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಅದು ಚೆನ್ನಾಗಿ ಕುದ್ಕೊಳ್ಳುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಯಿಲಲ್ಲಿ ಫ್ರೈ ಮಾಡ್ತಾನಾದರೂ ಹಾಕ್ಬೋದು, ಅಥವಾ ಮಸಾಲೆ ಕುದಿತಾನಾದರೂ ಹಾಕ್ಬೋದು. ಒಟ್ಟು ಅದು ಚೆನ್ನಾಗಿ ಕುಕ್ ಆಗಬೇಕಷ್ಟೇ, ಇಲ್ಲಾಂದರೆ ರಾ ಸ್ಮೆಲ್ ಬರುತ್ತೆ. ಇವಾಗ ಇದು ಚೆನ್ನಾಗಿ ಕುಕ್ ಆಗ್ಲಿಕ್ಕೆ ಬಿಡ್ತೀನಿ. ಚೆನ್ನಾಗಿ ಕುಕ್ ಆಗಬೇಕಂದ್ರೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಕುಕ್ ಮಾಡಿದ್ರು ನಡೆಯುತ್ತೆ. ಯಾಕಂದರೆ ಇದು ಅದೇ ನಾನು ಆವಾಗಲೇ ಹೇಳಿದ್ನಲ್ಲ, ಎಲ್ಲ ರಾನೇ ಮಾಡಿರೋದು, ಯಾವುದು ಫ್ರೈ ಮಾಡ್ಕೊಂಡು ಮಾಡಿಲ್ಲ. ಫ್ರೈ ಮಾಡ್ಕೊಂಡು ಮಾಡೋಕ್ಕಿಂತ ಈ ಥರ ಮಾಡಿದ್ರೆ ಟೈಮು ತುಂಬ ಉಳಿಯುತ್ತೆ, ಆಮೇಲೆ ಆರಾಮಾಗಿನೂ ಮಾಡ್ಕೋಬೋದು. ಇದು ಇವಾಗ ಚೆನ್ನಾಗಿ ಕುದೀತಾ ಇದೆ, ಚೆಂದ ಕುದಿಲಿಕ್ಕೆ ಬಿಟ್ಟಿದ್ದೀನಿ. ನೋಡಿ, ಇದು ಚೆನ್ನಾಗಿ ಕುದ್ದಿ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ. ಈರುಳ್ಳಿ ಟೊಮೆಟೊ ಎಲ್ಲ ಇರೋದು ಗೊತ್ತಾಗ್ತಾ ಇದೆ. ಈ ಥರ ಬರಬೇಕು, ಯಾಕಂದರೆ ಅದು ಚೆನ್ನಾಗಿ ಕುದ್ಮೇಲೆ ಅದೊಂಥರ ಕ್ರೀಮಿ ಆಗುತ್ತೆ. ಈ ಥರ ಆದರೆ ತುಂಬ ಚೆನ್ನಾಗಿರುತ್ತೆ. ನಾನು ತಿಂದಿರೋ ಮಸಾಲೆನೂ ಹೀಗೆ ಇತ್ತು, ಸೊ ಅದಕ್ಕೋಸ್ಕರ ಇದೇ ಥರ ಕುದಿಸ್ಕೊಳ್ತಾ ಇದ್ದೀನಿ. ಇದು ಕುದಿಲಿಕ್ಕೆ ಇಟ್ಬಿಟ್ಟು, ಅಂದರೆ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಒಂದು ತವ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಬಾಣಲಿನಾದರೂ ಇಟ್ಕೋಬೋದು. ಅದಕ್ಕೆ ಸ್ವಲ್ಪ ಕೊಕೊನಟ್ ಆಯಿಲು, ಸ್ವಲ್ಪ ಖಾರದ ಪುಡಿ, ಮತ್ತು ಸ್ವಲ್ಪ ಉಪ್ಪು, ಖಾರದ ಪುಡಿ, ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಇದಿಷ್ಟನ್ನೇ ಹಾಕ್ಕೊಂಡಿರೋದು. ಹಾಕ್ಕೊಂಡು ಆ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡ್ಕೊಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ, ನಾನು ಎಗ್ ಬೇಯಿಸ್ಕೊಂಡಿದ್ದೆ ಅಲ್ವ ಆವಾಗ, ಅದನ್ನ ಇವಾಗ ಎಗ್ ಶೆಲ್ಸ್ ಎಲ್ಲ ತೆಗೆದ್ಬಿಟ್ಟು ಇದರಲ್ಲಿ ಕುಕ್ ಮಾಡ್ಕೊಳ್ತಿದ್ದೀನಿ. ಈ ಥರ ಮಾಡೋದ್ರಿಂದ ಎಗ್ ತುಂಬ ಟೇಸ್ಟಿಯಾಗುತ್ತೆ. ನೀವು ಯಾವುದೇ ಥರ ಗ್ರೇವಿ ಮಾಡಿ ಒಂದ್ಸರಿ ಎಗ್ ಈ ಥರ ಕುಕ್ ಮಾಡಿಕೊಂಡು ಆ ಗ್ರೇವಿಗೆ ಮಿಕ್ಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗತ್ತೆ. ಇವಾಗ ಎಗ್ನ ಚೆನ್ನಾಗಿ 2 ಸೈಡು ಫ್ರೈ ಮಾಡ್ಕೊಬೇಕು. 1 ನಿಮಿಷ ಅಷ್ಟು ಫ್ರೈ ಮಾಡಿದ್ರೆ ಸಾಕು.
ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈ ಥರ ಫ್ರೈ ಮಾಡಿಕೊಂಡು ನೋಡಿ, ಇದು ಫುಲ್ ಫ್ರೈ ಆಗಿದೆ. ಮೇಲ್ಗಡೆ ಸ್ವಲ್ಪ ಅದು ಗೊತ್ತಾಗುತ್ತೆ ಫ್ರೈ ಆಗಿದೆಯೋ ಇಲ್ವೋ ಅಂತೇಳಿ. ಆ ಥರ ಫ್ರೈ ಆದರೆ ಸಾಕು. ಇವಾಗ ಮಸಾಲೆನೂ ಚೆನ್ನಾಗಿ ಕುದ್ದಿ ರೆಡಿ ಇದೆ. ಈಗ ಮಸಾಲೆಗೆ ಒಂದೊಂದೇ ಮೊಟ್ಟೆ ತೆಗೆದ್ಬಿಟ್ಟು ಹಾಕಿದ್ರೆ ಆಯಿತು. ನೀವು ಬೇಕಿದ್ದರೆ ಹಾಗೇನಾದರೂ ಹಾಕ್ಬೋದು. ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಫ್ರೈ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಕೆಲವೊಬ್ರು ಇಡೀ ಮೊಟ್ಟೆನೇ ಫುಲ್ ಅದಕ್ಕೆ ಏನಾದರೂ ಚುಚ್ಚಿ ಹಾಕ್ತಾರೆ, ಆ ಥರನಾದರೂ ಹಾಕ್ಬೋದು, ಅಥವಾ ಈ ಥರ ಫ್ರೈ ಮಾಡೋದ್ರೂ ಹಾಕ್ಬೋದು. ಎಲ್ಲದನ್ನು ನಾನು ಇವಾಗ ಮಸಾಲೆಗೆ ಹಾಕ್ತಾಯಿದ್ದೀನಿ. ಮಸಾಲೆಗೆ ಹಾಕಿ 2 ರಿಂದ 3 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಗ್ರೇವಿ ರೆಡಿ ಆಗುತ್ತೆ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಆ ಮೊಟ್ಟೆಗೂ ಮಸಾಲೆ ಚೆನ್ನಾಗಿ ಹಿಡ್ಕೊಂಡಿರುತ್ತೆ ಈ ಥರ ತವದಲ್ಲಿ ಫ್ರೈ ಮಾಡಿರೋದ್ರಿಂದ. ಇನ್ನೂ ಮಸಾಲೆನೂ ರೆಡಿ ಆಗಿರುತ್ತೆ. ಇದೆರಡರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನಾನು ಅದಕ್ಕೆ ಖಾರ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೆ. ಆಲ್ರೆಡಿ ಹಸಿಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮೊಟ್ಟೆ ಜೊತೆಗೂ ಮಸಾಲೆ ಹಾಕಿರೋದ್ರಿಂದ, ಅಂದರೆ ಖಾರದ ಪುಡಿ ಹಾಕಿರೋದ್ರಿಂದ ಖಾರ ನೋಡ್ಕೊಂಡು ಹಾಕ್ಕೊಂಡ್ರೆ ಸಾಕು. ತುಂಬ ಖಾರ ಆದರೂ ಅಷ್ಟು ಚೆನ್ನಾಗಿರೋದಿಲ್ಲ. ಇವಾಗ ಮಸಾಲೆ ಎಲ್ಲ ತೆಗೆದ್ಬಿಟ್ಟು ಮೊಟ್ಟೆ ಮೇಲ್ಗಡೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಕುಕ್ ಮಾಡಿದ್ರೆ ಸಾಕು. 2 ರಿಂದ 3 ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೊಂಬಿಟ್ರೆ ಮೊಟ್ಟೆ ಗ್ರೇವಿ ಸಖತ್ತಾಗಿರೋದು ರೆಡಿ ಆಗುತ್ತೆ. ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟು ಕುಕ್ ಮಾಡಬೇಕು. ಲೋವರ್ ಫ್ಲೇಮಲ್ಲೇ ಇಟ್ಕೊಂಡು ಕುಕ್ ಮಾಡಬೇಕು. ಏನಕ್ಕಂದರೆ ಅದು ಬುಡ ಹಿಡಿದ್ಬಿಡುತ್ತೆ. ಯಾಕಂದರೆ ಗ್ರೇವಿ ತುಂಬ ತಿಕ್ಕಾಗಿದೆ ಅಲ್ವಾ, ಅದಕ್ಕೋಸ್ಕರ ಗ್ರೇವಿ ಎಷ್ಟು ತಿಕ್ನೆಸ್ ಇರುತ್ತೋ ಅಷ್ಟು ಬೇಗ ಅಡಿ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಲೋವರ್ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡಿದ್ರೇ ಒಳ್ಳೆಯದು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಯಾವ ಥರ ಅಲ್ಲಿ ತಿಂದಿದ್ನೋ ಅದೇ ಟೇಸ್ಟ್, ನನಗೆ ಅದೇ ಅಥೆಂಟಿಕ್ ಟೇಸ್ಟ್ ಮನೆಯಲ್ಲೂ ಸಿಕ್ತು. ನನ್ನ ಹಸ್ಬೆಂಡಂತೂ ತುಂಬ ಖುಷಿಯಾಗ್ಬಿಟ್ರು, ಸೇಮ್ ಅದೇ ಥರ ಇದೆಯಲ್ಲ ಅಂತ. ನಾವು ಯಾವಾಗಲೂ ಹೋದಾಗ ನೀರು ದೋಸೆ ಜೊತೆಗೆ ಆಲ್ಮೋಸ್ಟ್ ಇದನ್ನೇ ತೊಗೊಳ್ತಾ ಇದ್ವಿ. ಅದೇ ಟೇಸ್ಟು ಮನೇಲಿ ಮಾಡ್ಕೊಂಡು ತಿಂದ್ವಿ. ಹಾಗೆ ಅಲ್ವಾ, ನಮಗೆ ಮನಸ್ಸಿಗೆ ಅನಿಸುತ್ತೆ ಅದೇ ಥರ ಇರ್ಬೋದೇನೋ, ಅದೇ ಥರ ಆಗ್ಬೋದೇನೋ ಅಂತ. ಬಟ್ ಅದೇ ಥರ ಆಯಿತು, ನಾವು ಯಾವ ಥರ ಅಂದ್ಕೊಂಡಿದ್ವಿ ಅದೇ ಥರ. ಲಾಸ್ಟಿಗೆ ಸ್ವಲ್ಪ ಮೇಲ್ಗಡೆ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಇನ್ನೂ ಟೇಸ್ಟ್ನ ಜಾಸ್ತಿ ಎನ್ಹಾನ್ಸ್ ಮಾಡುತ್ತೆ. ಅದಕ್ಕೋಸ್ಕರ ಕಸೂರಿ ಮೇಥಿ ಹಾಕಿಬಿಟ್ರೆ ಗ್ರೇವಿ ರೆಡಿ. ಅಲ್ಲಿ ಕಸೂರಿ ಮೇಥಿ ಹಾಕಿರಲಿಲ್ಲ, ಬಟ್ ನಾನು ಹಾಕಿದೆ ಸ್ವಲ್ಪ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು. ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಅನಿಸುತ್ತೆ, ಬಟ್ ಇದು ಪಕ್ಕ ಸೌತ್ ಇಂಡಿಯನ್ ಡಿಶ್ಶೇನೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹೀಗೆ ನಾನು ಹೊಸ ಅಡುಗೆಗಳನ್ನ ಮಾಡ್ತಾ ಇರ್ತೀನಿ, ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.